ನಮಸ್ಕಾರ ಸ್ನೇಹಿತರೆ, ಬೃಹತ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಿಮ್ಮ ಮೊಬೈಲ್ ಫೋನ್ನಲ್ಲಿ ವಾಟ್ಸಾಪ್ ಅಥವಾ ಟೆಲಿಗ್ರಾಮ್ ಬಳಸ್ತಾ ಇದ್ರೆ ಇವತ್ತಿನಿಂದ ಏನೋ ದೊಡ್ಡ ಬದಲಾವಣೆ ಬರ್ತಾ ಇದೆ ಅಂತ ಕೇಳಿದ್ರೆ ನಿಮ್ಗೆ ಶಾಕ್ ಆಗತ್ತಾ? ಹೌದು, ಮಾರ್ಚ್ 1ರಿಂದ ಭಾರತದಲ್ಲಿ ಮೆಸೇಜಿಂಗ್ ಆಪ್ಗಳ ನಿಯಮಗಳು ಸಂಪೂರ್ಣವಾಗಿ ಬದಲಾಗ್ತಾ ಇದೆ ಮತ್ತು ಇದು ನಿಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ತಿಳಿದ್ರೆ ನೀವು ಆಶ್ಚರ್ಯಪಡ್ತೀರಾ? ಈ ವಿಡಿಯೋದಲ್ಲಿ ನಾವು ಆ ಬದಲಾವಣೆಯ ಬಗ್ಗೆ ಸಂಪೂರ್ಣ ವಿವರ ಹೇಳ್ತೀವಿ. ಆದರೆ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಏಕೆಂದ್ರೆ ನಾವು ಇಂತಹ ಮಹತ್ವದ ನ್ಯೂಸ್ ಅನ್ನು ಮೊದಲು ನಿಮಗೆ ತಲುಪಿಸ್ತೀವಿ. ಮತ್ತು ಈ ವಿಡಿಯೋದ ಕೊನೆಯವರೆಗೂ ನೋಡಿ, ಏಕೆಂದ್ರೆ ಅಲ್ಲಿ ನಿಮಗೆ ಕೆಲವು ಮುಖ್ಯ ಟಿಪ್ಸ್ ಕೊಡ್ತೀವಿ ನಿಮ್ಮ ಖಾತೆಗಳನ್ನು ಸುರಕ್ಷಿತಗೊಳಿಸೋಕೆ. ಸ್ನೇಹಿತರೆ, ನೀವು ಯಾವಾಗಲೂ ನಿಮ್ಮ ವಾಟ್ಸಾಪ್ ಅನ್ನು ಬೇರೆ ಫೋನ್ನಲ್ಲಿ ಬಳಸ್ತಾ ಇದ್ರಾ ಅಥವಾ ಲ್ಯಾಪ್ಟಾಪ್ನಲ್ಲಿ ವಾಟ್ಸಾಪ್ ವೆಬ್ ಓಪನ್ ಮಾಡಿ ದಿನಗಟ್ಟಲೆ ಬಿಟ್ಟಿರ್ತೀರಾ? ಇದು ಇನ್ನು ಮುಂದೆ ಸಾಧ್ಯವೇ? ಈ ನಿಯಮ ಬಂದ ಮೇಲೆ ನಿಮ್ಮ ಕಚೇರಿ ಕೆಲಸಕ್ಕೆ ತೊಂದರೆಯಾಗುತ್ತಾ? ಸೈಬರ್ ಕ್ರೈಮ್ಗಳು ಹೇಗೆ ಕಡಿಮೆಯಾಗುತ್ತೆ ಅಂತ ನಿಮಗೆ ಕುತೂಹಲವಿದ್ಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡ್ತೀವಿ. ಆದರೆ ಮೊದಲು ಈ ಬದಲಾವಣೆಯ ಹಿಂದಿನ ರಹಸ್ಯ ಏನು ಅಂತ ನೋಡೋಣ ಮತ್ತು ನೀವು ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ತಿಳಿಯೋಕೆ ವಿಡಿಯೋದ ಕೊನೆಯವರೆಗೂ ಇರಿ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ದೂರಸಂಪರ್ಕ ಇಲಾಖೆಯು ಟೆಲಿಕಾಂ ಕಾಯ್ದೆ 2023ರ ಅಡಿಯಲ್ಲಿ ಸಿಮ್ ಬೈಂಡಿಂಗ್ ಎಂಬ ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಮತ್ತು ಇದು ಭಾರತದ ಡಿಜಿಟಲ್ ಸುರಕ್ಷತೆಗೆ ಒಂದು ದೊಡ್ಡ ಮೈಲುಗಲ್ಲಾಗಿದೆ. ಏಕೆಂದರೆ ಇದರಿಂದ ಸೈಬರ್ ಅಪರಾಧಿಗಳು ಒಟಿಪಿಗಳನ್ನು ಕದ್ದು ಅಮಾಯಕರನ್ನು ವಂಚಿಸೋದು ತುಂಬಾ ಕಷ್ಟವಾಗುತ್ತೆ. ಆದರೆ ಇದೇ ನಿಯಮದಿಂದ ಕೆಲವು ಬಳಕೆದಾರರಿಗೆ ಸಮಸ್ಯೆ ಆಗುತ್ತಾ? ಹೌದು, ವಿಶೇಷವಾಗಿ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಆಪ್ಗಳನ್ನು ಬಳಸುವವರಿಗೆ ಪ್ರತಿ 6 ಗಂಟೆಗಳೊಮ್ಮೆ ಲಾಗೌಟ್ ಆಗೋದು ಒಂದು ದೊಡ್ಡ ತಲೆನೋವು ಆಗಬಹುದು. ಆದರೆ ಏಕೆ ಇಂತಹ ನಿಯಮ ಬಂದಿದೆ ಅಂತ ನಿಮಗೆ ತಿಳಿದಿದ್ಯಾ? ನವೆಂಬರ್ 28, 2025ರಂದು ಹೊರಡಿಸಿದ ಈ ನಿರ್ದೇಶನದ ಪ್ರಕಾರ ವಾಟ್ಸಾಪ್, ಟೆಲಿಗ್ರಾಮ್, ಸಿಗ್ನಲ್, ಸ್ನ್ಯಾಪ್ಚಾಟ್ ಮುಂತಾದ ಆಪ್ಗಳು ನಿರಂತರವಾಗಿ ನಿಮ್ಮ ಫೋನ್ನಲ್ಲಿ ಸಿಮ್ ಕಾರ್ಡ್ ಇದೆಯೋ ಇಲ್ಲವೋ ಅಂತ ಪರಿಶೀಲಿಸುತ್ತಿರುತ್ತವೆ ಮತ್ತು ಸಿಮ್ ಇಲ್ಲದಿದ್ರೆ ಆಪ್ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಕುತೂಹಲವಿದ್ಯಾ? ನೀವು ನಿಮ್ಮ ಫೋನ್ ನಂಬರ್ನಿಂದ ಆಪ್ ಅನ್ನು ರಿಜಿಸ್ಟರ್ ಮಾಡಿದ ಮೇಲೆ ಆ ನಂಬರ್ನ ಸಿಮ್ ಆ ಫೋನ್ನಲ್ಲೇ ಇರಬೇಕು. ಸಿಮ್ ತೆಗೆದರೆ ಅಥವಾ ಡ್ಯಾಮೇಜ್ ಆದರೆ ಆಪ್ ತಕ್ಷಣ ನಿಲ್ಲುತ್ತೆ ಮತ್ತು ಮತ್ತೆ ಸಿಮ್ ಹಾಕಿ ವೆರಿಫೈ ಮಾಡುವವರೆಗೂ ಬಳಸಲು ಸಾಧ್ಯವಿಲ್ಲ. ಇದು ಬ್ಯಾಂಕಿಂಗ್ ಆಪ್ಗಳಲ್ಲಿರುವ ಡಿವೈಸ್ ಬೈಂಡಿಂಗ್ಗೆ ಹೋಲುತ್ತೆ. ಆದರೆ ಇದು ಭಾರತೀಯ ನಂಬರ್ಗಳಿಗೆ ಮಾತ್ರ ಅನ್ವಯವಾಗುತ್ತೆ, ಅಂದ್ರೆ +91 ನಂಬರ್ಗಳು, ಮತ್ತು ಕಂಪನಿಗಳಿಗೆ 90 ದಿನಗಳ ಕಾಲಾವಕಾಶ ನೀಡಲಾಗಿತ್ತು. ಆದರೆ ಈಗ ಆ ಗಡುವು ಮುಗಿದಿದೆ. ನೀವು ಈ ನಿಯಮದಿಂದ ಹೇಗೆ ಪ್ರಭಾವಿತರಾಗ್ತೀರಾ? ವಿಶೇಷವಾಗಿ ಡೆಸ್ಕ್ಟಾಪ್ ಬಳಕೆದಾರರಿಗೆ ಏನು ಆಗುತ್ತೆ ಅಂತ ನೋಡೋಣ. ಪ್ರಸ್ತುತ ನೀವು ಲ್ಯಾಪ್ಟಾಪ್ನಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ವಾಟ್ಸಾಪ್ ವೆಬ್ ಲಾಗಿನ್ ಆದರೆ ಅದು ತಿಂಗಳುಗಟ್ಟಲೆ ಲಾಗಿನ್ ಆಗಿರುತ್ತಿತ್ತು. ಆದರೆ ಇನ್ನು ಮುಂದೆ ಪ್ರತಿ 6 ಗಂಟೆಗಳೊಮ್ಮೆ ತಾನಾಗಿ ಲಾಗೌಟ್ ಆಗುತ್ತೆ. ಹೌದು, ನೀವು ಪ್ರತಿ 6 ಗಂಟೆಗೊಮ್ಮೆ ಮತ್ತೆ QR ಕೋಡ್ ಸ್ಕ್ಯಾನ್ ಮಾಡಿ OTP ವೆರಿಫೈ ಮಾಡಬೇಕು. ಇದು ಕಚೇರಿ ಕೆಲಸಕ್ಕೆ ಅವಲಂಬಿತರಿಗೆ ದೊಡ್ಡ ಅಡಚಣೆಯಾಗಬಹುದು, ವಿಶೇಷವಾಗಿ ಒಂದೇ ಖಾತೆಯನ್ನು ಅನೇಕ ಡಿವೈಸ್ಗಳಲ್ಲಿ ಬಳಸುವ ಸಣ್ಣ ವ್ಯಾಪಾರಸ್ಥರಿಗೆ. ಆದರೆ ನಿಮ್ಮ ಪ್ರಾಥಮಿಕ ಮೊಬೈಲ್ನಲ್ಲಿ ಸಿಮ್ ಇದ್ದರೆ ಆಪ್ ಬಳಕೆಗೆ ಯಾವ ತೊಂದರೆಯೂ ಇಲ್ಲ. ಈ ನಿಯಮದ ಹಿಂದಿನ ಕಾರಣ ಏನು ಅಂತ ನಿಮಗೆ ಗೊತ್ತಾ? ದೇಶದಲ್ಲಿ ಸೈಬರ್ ಕ್ರೈಮ್ ಪ್ರಕರಣಗಳು ತುಂಬಾ ಹೆಚ್ಚಾಗಿವೆ. ದೂರಸಂಪರ್ಕ ಇಲಾಖೆಯ AI ಮತ್ತು ಡಿಜಿಟಲ್ ಇಂಟೆಲಿಜೆನ್ಸ್ ಯೂನಿಟ್ ವರದಿಯ ಪ್ರಕಾರ ಸೈಬರ್ ವಂಚಕರು ಸಿಮ್ ಇಲ್ಲದ ಡಿವೈಸ್ಗಳನ್ನು ಬಳಸಿ ಅನಾಮಯವಾಗಿ ಖಾತೆಗಳನ್ನು ಆಪರೇಟ್ ಮಾಡ್ತಾ ಇದ್ದಾರೆ. ಬೇರೊಬ್ಬರ OTPಯನ್ನು ಕದ್ದು ವಿದೇಶದಿಂದ ಭಾರತೀಯ ನಂಬರ್ಗಳ ಮೂಲಕ ವಂಚನೆ, ಫಿಶಿಂಗ್, ಡಿಜಿಟಲ್ ಅರೆಸ್ಟ್ನಂತಹ ಬೆದರಿಕೆಗಳನ್ನು ಮಾಡ್ತಾ ಇದ್ದಾರೆ. ಕೇವಲ 1 ವರ್ಷದಲ್ಲಿ 22,800 ಕೋಟಿ ರೂಪಾಯಿಗಳಷ್ಟು ಹಣ ಲೂಟಿಯಾಗಿದೆ. ಇದನ್ನು ತಡೆಯೋಕೆ ಸರ್ಕಾರ ಈ ನಿಯಮವನ್ನು ತಂದಿದೆ. ಪ್ರತಿ ಖಾತೆಯನ್ನು KYC ಮಾಡಿದ ಭೌತಿಕ ಸಿಮ್ಗೆ ಲಿಂಕ್ ಮಾಡಿ ಅಪರಾಧಿಗಳನ್ನು ಸುಲಭವಾಗಿ ಪತ್ತೆ ಮಾಡುವ ಗುರಿಯಿದೆ. ರಾಷ್ಟ್ರೀಯ ಭದ್ರತೆಗೆ ಇದು ಅತ್ಯಗತ್ಯ ಮತ್ತು ಗಡುವನ್ನು ವಿಸ್ತರಿಸೋದಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಆದರೆ ಸಾಮಾನ್ಯ ಬಳಕೆದಾರರಿಗೆ ಆತಂಕ ಬೇಡ. ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸಿ. ಮೊದಲು ನಿಮ್ಮ ಖಾತೆಗೆ ನೋಂದಾಯಿಸಿದ ಸಿಮ್ ಅನ್ನು ಪ್ರಾಥಮಿಕ ಫೋನ್ನಲ್ಲೇ ಇರಿಸಿ. ಎರಡನೆಯದಾಗಿ, ಎಲ್ಲ ಆಪ್ಗಳನ್ನು ಲೇಟೆಸ್ಟ್ ವರ್ಷನ್ಗೆ ಅಪ್ಡೇಟ್ ಮಾಡಿ. ಮೂರನೆಯದಾಗಿ, ವಾಟ್ಸಾಪ್ ವೆಬ್ ಬಳಸುವಾಗ ಪ್ರತಿ 6 ಗಂಟೆಗಳೊಮ್ಮೆ ಲಾಗೌಟ್ ಆಗೋದರಿಂದ ಮೊಬೈಲ್ ಅನ್ನು ಹತ್ತಿರ ಇಟ್ಟುಕೊಳ್ಳಿ ಮತ್ತು ರೋಮಿಂಗ್ನಲ್ಲಿರುವವರು ಸಿಮ್ ಸಕ್ರಿಯವಾಗಿರಿಸಿ. ಈ ನಿಯಮದಿಂದ ನಿಮ್ಮ ಖಾತೆ ಡಿಲೀಟ್ ಆಗೋದಿಲ್ಲ, ಸಿಮ್ ಇಲ್ಲದಿದ್ದರೆ ಆಪ್ ಓಪನ್ ಆಗೋದಿಲ್ಲ. ಸ್ನೇಹಿತರೆ, ಈ ಬದಲಾವಣೆಯು ಭಾರತದ ಡಿಜಿಟಲ್ ಜಗತ್ತನ್ನು ಹೇಗೆ ಸುರಕ್ಷಿತಗೊಳಿಸುತ್ತೆ ಅಂತ ಯೋಚಿಸಿ ನೋಡಿ. ಆದರೆ ಇದರಿಂದ ಕೆಲವು ಉದ್ಯಮಗಳಿಗೆ ನಮಸ್ಕಾರ ಸ್ನೇಹಿತರೆ, ಬೃಹತ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ನಿಮ್ಮ ಮೊಬೈಲ್ ಫೋನ್ನಲ್ಲಿ ವಾಟ್ಸಾಪ್ ಅಥವಾ ಟೆಲಿಗ್ರಾಮ್ ಬಳಸ್ತಾ ಇದ್ರೆ ಇವತ್ತಿನಿಂದ ಏನೋ ದೊಡ್ಡ ಬದಲಾವಣೆ ಬರ್ತಾ ಇದೆ ಅಂತ ಕೇಳಿದ್ರೆ ನಿಮ್ಗೆ ಶಾಕ್ ಆಗತ್ತಾ? ಹೌದು, ಮಾರ್ಚ್ 1ರಿಂದ ಭಾರತದಲ್ಲಿ ಮೆಸೇಜಿಂಗ್ ಆಪ್ಗಳ ನಿಯಮಗಳು ಸಂಪೂರ್ಣವಾಗಿ ಬದಲಾಗ್ತಾ ಇದೆ ಮತ್ತು ಇದು ನಿಮ್ಮ ದೈನಂದಿನ ಜೀವನಕ್ಕೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ತಿಳಿದ್ರೆ ನೀವು ಆಶ್ಚರ್ಯಪಡ್ತೀರಾ? ಈ ವಿಡಿಯೋದಲ್ಲಿ ನಾವು ಆ ಬದಲಾವಣೆಯ ಬಗ್ಗೆ ಸಂಪೂರ್ಣ ವಿವರ ಹೇಳ್ತೀವಿ.
ಆದರೆ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಏಕೆಂದ್ರೆ ನಾವು ಇಂತಹ ಮಹತ್ವದ ನ್ಯೂಸ್ ಅನ್ನು ಮೊದಲು ನಿಮಗೆ ತಲುಪಿಸ್ತೀವಿ. ಮತ್ತು ಈ ವಿಡಿಯೋದ ಕೊನೆಯವರೆಗೂ ನೋಡಿ, ಏಕೆಂದ್ರೆ ಅಲ್ಲಿ ನಿಮಗೆ ಕೆಲವು ಮುಖ್ಯ ಟಿಪ್ಸ್ ಕೊಡ್ತೀವಿ ನಿಮ್ಮ ಖಾತೆಗಳನ್ನು ಸುರಕ್ಷಿತಗೊಳಿಸೋಕೆ. ಸ್ನೇಹಿತರೆ, ನೀವು ಯಾವಾಗಲೂ ನಿಮ್ಮ ವಾಟ್ಸಾಪ್ ಅನ್ನು ಬೇರೆ ಫೋನ್ನಲ್ಲಿ ಬಳಸ್ತಾ ಇದ್ರಾ ಅಥವಾ ಲ್ಯಾಪ್ಟಾಪ್ನಲ್ಲಿ ವಾಟ್ಸಾಪ್ ವೆಬ್ ಓಪನ್ ಮಾಡಿ ದಿನಗಟ್ಟಲೆ ಬಿಟ್ಟಿರ್ತೀರಾ? ಇದು ಇನ್ನು ಮುಂದೆ ಸಾಧ್ಯವೇ? ಈ ನಿಯಮ ಬಂದ ಮೇಲೆ ನಿಮ್ಮ ಕಚೇರಿ ಕೆಲಸಕ್ಕೆ ತೊಂದರೆಯಾಗುತ್ತಾ? ಸೈಬರ್ ಕ್ರೈಮ್ಗಳು ಹೇಗೆ ಕಡಿಮೆಯಾಗುತ್ತೆ ಅಂತ ನಿಮಗೆ ಕುತೂಹಲವಿದ್ಯಾ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡ್ತೀವಿ. ಆದರೆ ಮೊದಲು ಈ ಬದಲಾವಣೆಯ ಹಿಂದಿನ ರಹಸ್ಯ ಏನು ಅಂತ ನೋಡೋಣ ಮತ್ತು ನೀವು ಇದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ತಿಳಿಯೋಕೆ ವಿಡಿಯೋದ ಕೊನೆಯವರೆಗೂ ಇರಿ. ಸ್ನೇಹಿತರೆ, ಕೇಂದ್ರ ಸರ್ಕಾರದ ದೂರಸಂಪರ್ಕ ಇಲಾಖೆಯು ಟೆಲಿಕಾಂ ಕಾಯ್ದೆ 2023ರ ಅಡಿಯಲ್ಲಿ ಸಿಮ್ ಬೈಂಡಿಂಗ್ ಎಂಬ ಹೊಸ ನಿಯಮವನ್ನು ಜಾರಿಗೆ ತಂದಿದೆ ಮತ್ತು ಇದು ಭಾರತದ ಡಿಜಿಟಲ್ ಸುರಕ್ಷತೆಗೆ ಒಂದು ದೊಡ್ಡ ಮೈಲುಗಲ್ಲಾಗಿದೆ. ಏಕೆಂದರೆ ಇದರಿಂದ ಸೈಬರ್ ಅಪರಾಧಿಗಳು ಒಟಿಪಿಗಳನ್ನು ಕದ್ದು ಅಮಾಯಕರನ್ನು ವಂಚಿಸೋದು ತುಂಬಾ ಕಷ್ಟವಾಗುತ್ತೆ. ಆದರೆ ಇದೇ ನಿಯಮದಿಂದ ಕೆಲವು ಬಳಕೆದಾರರಿಗೆ ಸಮಸ್ಯೆ ಆಗುತ್ತಾ? ಹೌದು, ವಿಶೇಷವಾಗಿ ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಆಪ್ಗಳನ್ನು ಬಳಸುವವರಿಗೆ ಪ್ರತಿ 6 ಗಂಟೆಗಳೊಮ್ಮೆ ಲಾಗೌಟ್ ಆಗೋದು ಒಂದು ದೊಡ್ಡ ತಲೆನೋವು ಆಗಬಹುದು. ಆದರೆ ಏಕೆ ಇಂತಹ ನಿಯಮ ಬಂದಿದೆ ಅಂತ ನಿಮಗೆ ತಿಳಿದಿದೆಯಾ? ನವೆಂಬರ್ 28, 2025ರಂದು ಹೊರಡಿಸಿದ ಈ ನಿರ್ದೇಶನದ ಪ್ರಕಾರ ವಾಟ್ಸಾಪ್, ಟೆಲಿಗ್ರಾಮ್, ಸಿಗ್ನಲ್, ಸ್ನ್ಯಾಪ್ಚಾಟ್ ಮುಂತಾದ ಆಪ್ಗಳು ನಿರಂತರವಾಗಿ ನಿಮ್ಮ ಫೋನ್ನಲ್ಲಿ ಸಿಮ್ ಕಾರ್ಡ್ ಇದೆಯೋ ಇಲ್ಲವೋ ಅಂತ ಪರಿಶೀಲಿಸುತ್ತಿರುತ್ತವೆ ಮತ್ತು ಸಿಮ್ ಇಲ್ಲದಿದ್ರೆ ಆಪ್ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಕುತೂಹಲವಿದ್ಯಾ? ನೀವು ನಿಮ್ಮ ಫೋನ್ ನಂಬರ್ನಿಂದ ಆಪ್ ಅನ್ನು ರಿಜಿಸ್ಟರ್ ಮಾಡಿದ ಮೇಲೆ ಆ ನಂಬರ್ನ ಸಿಮ್ ಆ ಫೋನ್ನಲ್ಲೇ ಇರಬೇಕು. ಸಿಮ್ ತೆಗೆದರೆ ಅಥವಾ ಡ್ಯಾಮೇಜ್ ಆದರೆ ಆಪ್ ತಕ್ಷಣ ನಿಲ್ಲುತ್ತೆ ಮತ್ತು ಮತ್ತೆ ಸಿಮ್ ಹಾಕಿ ವೆರಿಫೈ ಮಾಡುವವರೆಗೂ ಬಳಸಲು ಸಾಧ್ಯವಿಲ್ಲ. ಇದು ಬ್ಯಾಂಕಿಂಗ್ ಆಪ್ಗಳಲ್ಲಿರುವ ಡಿವೈಸ್ ಬೈಂಡಿಂಗ್ಗೆ ಹೋಲುತ್ತೆ. ಆದರೆ ಇದು ಭಾರತೀಯ ನಂಬರ್ಗಳಿಗೆ ಮಾತ್ರ ಅನ್ವಯವಾಗುತ್ತೆ, ಅಂದ್ರೆ +91 ನಂಬರ್ಗಳು, ಮತ್ತು ಕಂಪನಿಗಳಿಗೆ 90 ದಿನಗಳ ಕಾಲಾವಕಾಶ ನೀಡಲಾಗಿತ್ತು. ಆದರೆ ಈಗ ಆ ಗಡುವು ಮುಗಿದಿದೆ. ನೀವು ಈ ನಿಯಮದಿಂದ ಹೇಗೆ ಪ್ರಭಾವಿತರಾಗ್ತೀರಾ? ವಿಶೇಷವಾಗಿ ಡೆಸ್ಕ್ಟಾಪ್ ಬಳಕೆದಾರರಿಗೆ ಏನು ಆಗುತ್ತೆ ಅಂತ ನೋಡೋಣ. ಪ್ರಸ್ತುತ ನೀವು ಲ್ಯಾಪ್ಟಾಪ್ನಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಿ ವಾಟ್ಸಾಪ್ ವೆಬ್ ಲಾಗಿನ್ ಆದರೆ ಅದು ತಿಂಗಳುಗಟ್ಟಲೆ ಲಾಗಿನ್ ಆಗಿರುತ್ತಿತ್ತು. ಆದರೆ ಇನ್ನು ಮುಂದೆ ಪ್ರತಿ 6 ಗಂಟೆಗಳೊಮ್ಮೆ ತಾನಾಗಿ ಲಾಗೌಟ್ ಆಗುತ್ತೆ. ಹೌದು, ನೀವು ಪ್ರತಿ 6 ಗಂಟೆಗೊಮ್ಮೆ ಮತ್ತೆ QR ಕೋಡ್ ಸ್ಕ್ಯಾನ್ ಮಾಡಿ OTP ವೆರಿಫೈ ಮಾಡಬೇಕು. ಇದು ಕಚೇರಿ ಕೆಲಸಕ್ಕೆ ಅವಲಂಬಿತರಿಗೆ ದೊಡ್ಡ ಅಡಚಣೆ ಆಗಬಹುದು, ವಿಶೇಷವಾಗಿ ಒಂದೇ ಖಾತೆಯನ್ನು ಅನೇಕ ಡಿವೈಸ್ಗಳಲ್ಲಿ ಬಳಸುವ ಸಣ್ಣ ವ್ಯಾಪಾರಸ್ಥರಿಗೆ. ಆದರೆ ನಿಮ್ಮ ಪ್ರಾಥಮಿಕ ಮೊಬೈಲ್ನಲ್ಲಿ ಸಿಮ್ ಇದ್ದರೆ ಆಪ್ ಬಳಕೆಗೆ ಯಾವ ತೊಂದರೆಯೂ ಇಲ್ಲ. ಈ ನಿಯಮದ ಹಿಂದಿನ ಕಾರಣ ಏನು ಅಂತ ನಿಮಗೆ ಗೊತ್ತಾ? ದೇಶದಲ್ಲಿ ಸೈಬರ್ ಕ್ರೈಮ್ ಪ್ರಕರಣಗಳು ತುಂಬಾ ಹೆಚ್ಚಾಗಿವೆ. ದೂರಸಂಪರ್ಕ ಇಲಾಖೆಯ AI ಮತ್ತು ಡಿಜಿಟಲ್ ಇಂಟೆಲಿಜೆನ್ಸ್ ಯೂನಿಟ್ ವರದಿಯ ಪ್ರಕಾರ ಸೈಬರ್ ವಂಚಕರು ಸಿಮ್ ಇಲ್ಲದ ಡಿವೈಸ್ಗಳನ್ನು ಬಳಸಿ ಅನಾಮಯವಾಗಿ ಖಾತೆಗಳನ್ನು ಆಪರೇಟ್ ಮಾಡ್ತಾ ಇದ್ದಾರೆ. ಬೇರೊಬ್ಬರ OTPಯನ್ನು ಕದ್ದು ವಿದೇಶದಿಂದ ಭಾರತೀಯ ನಂಬರ್ಗಳ ಮೂಲಕ ವಂಚನೆ, ಫಿಶಿಂಗ್, ಡಿಜಿಟಲ್ ಅರೆಸ್ಟ್ನಂತಹ ಬೆದರಿಕೆಗಳನ್ನು ಮಾಡ್ತಾ ಇದ್ದಾರೆ. ಕೇವಲ 1 ವರ್ಷದಲ್ಲಿ 22,800 ಕೋಟಿ ರೂಪಾಯಿಗಳಷ್ಟು ಹಣ ಲೂಟಿಯಾಗಿದೆ. ಇದನ್ನು ತಡೆಯೋಕೆ ಸರ್ಕಾರ ಈ ನಿಯಮವನ್ನು ತಂದಿದೆ. ಪ್ರತಿ ಖಾತೆಯನ್ನು KYC ಮಾಡಿದ ಭೌತಿಕ ಸಿಮ್ಗೆ ಲಿಂಕ್ ಮಾಡಿ ಅಪರಾಧಿಗಳನ್ನು ಸುಲಭವಾಗಿ ಪತ್ತೆ ಮಾಡುವ ಗುರಿಯಿದೆ. ರಾಷ್ಟ್ರೀಯ ಭದ್ರತೆಗೆ ಇದು ಅತ್ಯಗತ್ಯ ಮತ್ತು ಗಡುವನ್ನು ವಿಸ್ತರಿಸೋದಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಆದರೆ ಸಾಮಾನ್ಯ ಬಳಕೆದಾರರಿಗೆ ಆತಂಕ ಬೇಡ. ಕೆಲವು ಮುನ್ನೆಚ್ಚರಿಕೆಗಳನ್ನು ವಹಿಸಿ. ಮೊದಲು ನಿಮ್ಮ ಖಾತೆಗೆ ನೋಂದಾಯಿಸಿದ ಸಿಮ್ ಅನ್ನು ಪ್ರಾಥಮಿಕ ಫೋನ್ನಲ್ಲೇ ಇರಿಸಿ. ಎರಡನೆಯದಾಗಿ, ಎಲ್ಲ ಆಪ್ಗಳನ್ನು ಲೇಟೆಸ್ಟ್ ವರ್ಷನ್ಗೆ ಅಪ್ಡೇಟ್ ಮಾಡಿ. ಮೂರನೆಯದಾಗಿ, ವಾಟ್ಸಾಪ್ ವೆಬ್ ಬಳಸುವಾಗ ಪ್ರತಿ 6 ಗಂಟೆಗಳೊಮ್ಮೆ ಲಾಗೌಟ್ ಆಗೋದರಿಂದ ಮೊಬೈಲ್ ಅನ್ನು ಹತ್ರ ಇಟ್ಟುಕೊಳ್ಳಿ ಮತ್ತು ರೋಮಿಂಗ್ನಲ್ಲಿರುವವರು ಸಿಮ್ ಸಕ್ರಿಯವಾಗಿರಿಸಿ. ಈ ನಿಯಮದಿಂದ ನಿಮ್ಮ ಖಾತೆ ಡಿಲೀಟ್ ಆಗೋದಿಲ್ಲ, ಸಿಮ್ ಇಲ್ಲದಿದ್ದರೆ ಆಪ್ ಓಪನ್ ಆಗೋದಿಲ್ಲ. ಸ್ನೇಹಿತರೆ, ಈ ಬದಲಾವಣೆಯು ಭಾರತದ ಡಿಜಿಟಲ್ ಜಗತ್ತನ್ನು ಹೇಗೆ ಸುರಕ್ಷಿತಗೊಳಿಸುತ್ತೆ ಅಂತ ಯೋಚಿಸಿ ನೋಡಿ. ಆದರೆ ಇದರಿಂದ ಕೆಲವು ಉದ್ಯಮಗಳಿಗೆ